ನಮಸ್ಕಾರ. ಕ್ರೈಮ್ ಕ್ಯಾಪಿಟಲ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರಿತೀವಿ. ಅದರ ಜೊತೆಗೆ ಪ್ರಮುಖವಾಗಿ IT ಹಬ್, ಬ್ರ್ಯಾಂಡ್ ಬೆಂಗಳೂರು ಹೀಗೆಲ್ಲ ಕರಿತೀವಿ. ಆದರೆ ಇಂಥ ಸಿಲಿಕಾನ್ ಸಿಟಿ, ರಾಜ್ಯ ರಾಜಧಾನಿ ಬೆಂಗಳೂರು ಬರ್ತಾ ಬರ್ತಾ ಕ್ರೈಮ್ ಕ್ಯಾಪಿಟಲ್ ಆಗ್ತಾ ಇದೆಯಾ? ಈ ಒಂದು ಆತಂಕ ಇದೀಗ ಮನೆ ಮಾಡ್ತಾ ಇದೆ. ಕಾರಣ ಹೆಚ್ಚಾಗ್ತಾ ಇರುವಂಥ ಅಪರಾಧ ಪ್ರಕರಣಗಳು, ಕೊಲೆ ಪ್ರಕರಣಗಳು. ಸೊ ಹಾಗಾಗಿ ದೇಶದಲ್ಲೇ ಬೆಂಗಳೂರಿನತ್ತ ತಿರುಗಿ ನೋಡುವಂಥ ಒಂದು ಪರಿಸ್ಥಿತಿ, ಅದು ಕ್ರೈಮ್ ವಿಚಾರಗಳ ಒಂದು ವಿಚಾರವಾಗಿ ಪ್ರಮುಖವಾಗಿ ಕ್ರೈಮ್ ಸಿಟಿ ಆಗ್ತಾ ಇದೆಯಾ, ಕ್ರೈಮ್ ಹಬ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡು ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಕ್ರೈಮ್ ಕ್ಯಾಪಿಟಲ್. ಕ್ರೈಮ್ ಕ್ಯಾಪಿಟಲ್ ಅನ್ನುವಂಥ ಹಣೆಪಟ್ಟಿಯನ್ನ ಬೆಂಗಳೂರು ಹೊತ್ಕೊಳ್ತಾ ಇರುವಂಥದ್ದು ನಿಜಕ್ಕೂ ಆತಂಕಕಾರಿ ವಿಚಾರ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ, ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ, IT ಹಬ್ ಅಂತ ಕರೆಸ್ಕೊಳ್ಳುವಂಥ ಬೆಂಗಳೂರಿನಲ್ಲಿ ಕ್ರೈಮ್ ಕ್ಯಾಪಿಟಲ್ ಅನ್ನುವಂಥ ಒಂದು ಹಣೆಪಟ್ಟಿ ಇದೆಯಲ್ಲ, ಅಂತ ಒಂದು ಕುಖ್ಯಾತಿ ಬೆಂಗಳೂರಿಗೆ ತಗುಲುತ್ತೆ ಅಂತಂದ್ರೆ ಅದು ನಿಜಕ್ಕೂ ಬೆಂಗಳೂರಿಗೆ ಬಹುದೊಡ್ಡ ಕಪ್ಪು ಚುಕ್ಕೆ, ಕರ್ನಾಟಕಕ್ಕೆ ಬಹುದೊಡ್ಡ ಕಪ್ಪು ಚುಕ್ಕೆ. NCRB ಶಾಕಿಂಗ್ ರಿಪೋರ್ಟ್ ಕೊಡ್ತಾ ಇದೆ ಈ ಬಗ್ಗೆ. ನಾವು ಹೇಳ್ತಾ ಇಲ್ಲ, NCRBನೇ ಹೇಳ್ತಾ ಇದೆ. ಒಂದೇ ವರ್ಷ 176 ಕೇಸ್ಗಳಾಗಿದೆ, ಮರ್ಡರ್ ಕೇಸ್ ಸಿಟಿಯಲ್ಲಿ. ಪ್ರತಿದಿನ 2 ದಿನಕ್ಕೊಂದು ನಡೆಯುವಂಥ ಮರ್ಡರ್. ತಿಂಗಳಿಗೆ ಸರಾಸರಿ 15, ವಾರಕ್ಕೆ 3 ರಿಂದ 4 ಹತ್ಯೆಗಳಾಗುತ್ತೆ. ಕ್ರೈಮ್ ಕ್ಯಾಪಿಟಲ್ ಆಗ್ತಾ ಇದೆಯಾ ಬೆಂಗಳೂರು? IT ಹಬ್ ಈಗ ಕ್ರೈಮ್ ಕ್ಯಾಪಿಟಲ್ ಆಗ್ತಾ ಇದೆಯಾ ಅನ್ನುವಂಥ ಆತಂಕವನ್ನ ಇದೀಗ NCRB ಕೊಡ್ತಾ ಇರುವಂಥ ರಿಪೋರ್ಟ್ ಹೇಳ್ತಾ ಇದೆ. NCRB ರಿಪೋರ್ಟ್ ಒಂದು ರೀತಿಯಲ್ಲಿ ಆತಂಕವನ್ನ ಹುಟ್ಟು ಹಾಕ್ತಾ ಇರುವಂಥದ್ದು, ಆತಂಕವನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಕ್ರೈಮ್ ಸಿಟಿ ಬೆಂಗಳೂರು ಅಂತ ಕರೆಸ್ಕೊಳ್ಳುವಂಥದ್ದು ನಿಜಕ್ಕೂ ನಮಗೆ ಇದು ಒಂದು ರೀತಿಯ ಶಾಕಿಂಗ್. ಇದು ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿಗರಿಗೆ ಶಾಕಿಂಗ್ ವಿಚಾರ ಇದು. ಇಂಥ ಬೆಳವಣಿಗೆಗಳು ನಡೆಯುತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಇಂಥವುಗಳನ್ನು ಹತ್ತಿಕ್ಕುವಂಥ ಒಂದು ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಬೇಕಾಗತ್ತೆ. ಪೊಲೀಸ್ ಇಲಾಖೆ ಇಂತಹ ಪ್ರಕರಣಗಳು ಭವಿಷ್ಯದಲ್ಲಿ ನಡೆಯದಂತೆ ನೋಡ್ಕೋಬೇಕಾಗುತ್ತೆ. ಮುಂಬೈ, ಚೆನ್ನೈಗಿಂತಲೂ ಬೆಂಗಳೂರಲ್ಲಿ ಹೈ ಕ್ರೈಮ್ ಗ್ರಾಫ್ ಏರಿಕೆ ಆಗಿದೆ. 499 ಕೊಲೆಗಳೊಂದಿಗೆ ಮೊದಲ ಸ್ಥಾನದಲ್ಲಿರುವುದು ದೆಹಲಿ. ಅಂಕಿಅಂಶಗಳನ್ನು ಕೊಡ್ತಾ ಹೋಗ್ತೀನಿ. ಕೋಲ್ಕತ್ತಾದಲ್ಲಿ ಕೇವಲ 57 ಕೊಲೆ ಪ್ರಕರಣಗಳು ದಾಖಲಾಗಿವೆ. ಇನ್ನು ಬೆಂಗಳೂರಿನಲ್ಲಿ ನಡೀತಾ ಇರುವುದು ಗ್ಯಾಂಗ್ ವಾರ್ಗಳಲ್ಲ, ಅಥವಾ ಭೂಗತ ಚಟುವಟಿಕೆಗಳಲ್ಲಿ ಆಗ್ತಾ ಇರುವಂಥ ಕೊಲೆಯಲ್ಲ. ಜಗಳಗಳು ನಿತ್ಯದ ಸಣ್ಣ ಪುಟ್ಟ ಕೊಲೆಯಲ್ಲಿ ಅಂತ್ಯವಾಗ್ತಾ ಇದೆ. ರೋಡ್ ರೇಜ್, ಸಾಲದ ತಗಾದೆ, ಸೈಟ್ ವಿವಾದಗಳು, ಕ್ಷಣಿಕ ಕೋಪಕ್ಕೆ ನಡು ರಸ್ತೆಯಲ್ಲೇ ಮಚ್ಚುಲಾಂಗ್ಗಳನ್ನು ಪ್ರದರ್ಶನ ಮಾಡ್ತಾ ಇರೋದು, ಹೊರವಲಯದಲ್ಲಿ CCTV ಮತ್ತು ಬೀದಿ ದೀಪಗಳ ಕೊರತೆ, ಕಳ್ಳರು ಮತ್ತು ಅಪರಾಧಿಗಳಿಗೆ ಈಸಿಯಾಗಿ ಸ್ಪೇಸ್ ಸಿಗುವಂತೆ ಮಾಡ್ತಾ ಇದೆ. ಹದಗೆಡ್ತಾ ಇದೆ ಕಾನೂನು ಸುವ್ಯವಸ್ಥೆ. ಸಿಲಿಕಾನ್ ಸಿಟಿಗೆ ಕಂಟಕವಾಗಿ ಪರಿಣಮಿಸ್ತಾ ಇರುವಂಥದ್ದು IT ಹಬ್ನ ಇಮೇಜ್ಗೆ ಈ ವರದಿ ಧಕ್ಕೆಯನ್ನು ತರ್ತಾ ಇದೆ.